ಎಲ್ರಿಗೂ ನಮಸ್ಕಾರ. ಇವಾಗ ಎಷ್ಟೋ ಜನಕ್ಕೆ ಆ್ಯಕ್ಟ್ರ್ ಆಗಬೇಕು, ನಾನು ಹೀರೋ ಆಗಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದ್ರೂ ಆಗ್ತಿರಲ್ಲ. ಏನಕ್ಕೆ ಅಂದರೆ ಒಂದು ದುಡ್ಡಿರಬೇಕು. ಪ್ರೊಡ್ಯೂಸರ್ ಇದ್ದರೆ ಹುಡುಕಿದ್ರೆ ನಾವೇ ಒಂದು ಸಿನಿಮಾ ಮಾಡ್ಬೋದು. ಇಲ್ಲಾಂದರೆ ನೀವು ಆಡಿಷನ್ಸ್ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂದರೆ ಅದೂ ತುಂಬ ಕಷ್ಟ ಇದೆ. ಅದು ಇವಾಗ ಮೊದಲಾದರೆ ಏನೋ ಮಾಡ್ಬೋದಿತ್ತು. ಬಟ್ ಇವಾಗ ಆಡಿಷನ್ಸ್ ಹೋದ್ರೂ ಏನೇ ಹೋದ್ರೂ ಕೇರ್ ಮಾಡಲ್ಲ ಅಷ್ಟೊಂದು. ಸಿಕ್ಕಿದ್ರೆ ಎಲ್ಲೋ ಒಂದೊಂದು 99%ಗೆ ಒಬ್ರಿಗೋ ಇಬ್ರಿಗೋ ಸಿಗ್ಬೋದು. ಇವಾಗೇನೇ ಅಂದರೂ ಇನ್ಫ್ಲುಯೆನ್ಸು, ಮನಿ ಇಷ್ಟೇ ಇರೋದು. ಸೊ ಅದಕ್ಕೆ ಒಂದು ಆದಾದರೆ ಇನ್ನೊಂದು ರೀತಿಲಿ ನಾವು ದಿನನಿತ್ಯ ನಾವು ಏನು ಮೇಯ್ನ್ ಬೇಕಾಗಿರೋದು ನಮಗೆ ಆ್ಯಕ್ಟಿಂಗು. ಸೊ ನಮ್ಮ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೊಬೇಕು ಅಂದರೆ ಇವಾಗೇನಿಲ್ಲ, ಸೋಷಿಯಲ್ ಮೀಡಿಯಾದೆ ಪ್ರತಿಯೊಂದು ಇದೆ. ಬಟ್ ಎಷ್ಟೋ ಜನ ಏನೂ ಗೊತ್ತೇ ಇರಲ್ಲ, ಸುಮ್ಮನೆ ಆ್ಯಕ್ಟಿಂಗಲ್ಲ, ಏನೂ ಮಾಡ್ತಾನೆ ಇರಲ್ಲ, ಸುಮ್ಮನೆ ಏನೋ ಒಂದು ಸೌಂಡ್ಗಳು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಒಂದು ಲವ್ ಸ್ಟೋರಿ ಮಾಡ್ಕೊಂಡೇ ಫೇಮಸ್ ಆಗ್ತವ್ರೆ. ಅದು ಬೇರೆ ಟೈಪು. ಅವ್ರದ್ದೆಲ್ಲ ರೀಲ್ಸ್ ಮಾಡಿಕೊಂಡು ಆ ಥರ ಫೇಮಸ್ ಆಗಿ ಓಡಾಡಿಕೊಂಡು ಸುಮ್ಮನೆ ಇರೋದು, ಅವೆಲ್ಲ ವೇಸ್ಟ್, ಟೆಂಪ್ರವರಿ ಅಷ್ಟೇ. ಸೊ ನಾವೇನು ಮಾಡಬೇಕು ಅಂದರೆ ಆ್ಯಕ್ಟರ್ಸ್ಗಳು ಆ ಥರ ಹುಚ್ಚರ ಥರ ಆಡೋದು ಬೇಡ. ಮನೆಯಲ್ಲೇ ಈಗ ನಂದು ಏನಂದರೆ ಮನೆಯಲ್ಲೇ ನಾನು ಇದು ನೋಡಿ ನಮ್ಮ ಮನೆ. ಸೊ ಮನೆಯಲ್ಲೇ ನಾನು ದಿನನಿತ್ಯ ಒಂದೊಂದು ಸಿಚುವೇಶನ್ ತೊಗೊತೀನಿ. ಆ ಸಿಚುವೇಶನ್ಗೆ ನಾನೇ ಗೊತ್ತಿರೋ ನಾರ್ಮಲಾಗಿ ಬರೆಯೋಕ್ಕೆ ಬರೋಲ್ಲ ಅಷ್ಟೊಂದು ಡೈಲಾಗ್ಸ್ನ ನಾನೇ ಏನೋ ಒಂದು ಬರ್ಕೊಂಡು ಮಿರರ್ ಮುಂದೆ ನಾನೇ ಆ್ಯಕ್ಟ್ ಮಾಡ್ತಿದ್ದೆ. ಸೊ ದಿನ ಇದನ್ನೇ ಮಾಡ್ತಿದ್ದೆ. ನಮಗೆ ಮೇಯ್ನ್ ಬಂದ್ಬಿಟ್ಟು ಆ್ಯಕ್ಟಿಂಗ್ ಪರ್ಫೆಕ್ಟಾಗಿದ್ದರೆ ಯಾವತ್ತಾರು ಒಂದು ದಿವಸ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಕಲ್ತಿರೋದು ಯಾವತ್ತೂ ವೇಸ್ಟ್ ಆಗೋಲ್ಲ. ಮಾಡದೇ ಇರೋರಿಗೆ ಸಿಗುತ್ತಂತೆ. ಇನ್ನು ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರೆ ನಮಗೆ ಯಾಕೆ ಸಿಗೋಲ್ಲ? ಸೊ ಅದಕ್ಕೇ ಇವತ್ತಿಂದನೂ ನಾನು ಏನು ಮಾಡ್ತೀನಿ ಅಂತ ನಿಮಗೆ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡಿ ಏನು ಮಿಸ್ಟೇಕ್ಸ್ ಇದೆ. ಈಗ ನಾನು ಒಂದು ಸಿಚುವೇಶನ್ ತೊಗೊಂಡಿರ್ತೀನಲ್ಲ, ಆ ಸಿಚುವೇಶನ್ಗೆ ಏನು ಮಿಸ್ಟೇಕ್ಸ್ ಇದೆ, ಏನು ಮಾಡ್ತಾಯಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಅದರಲ್ಲೂ ನಾನು ನೋಡಿ ಕಲ್ತ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಪ್ರೂವೈಸ್ ಮಾಡ್ಕೊತೀನಿ. ಓಕೆನಾ? ಇದು ಹೇಳಕ್ಕೆ ಬಂದೆ. ಇವಾಗ ಒಂದು ಸಿಚುವೇಶನ್ ತೆಗ್ದು ಒಂದು ಡೈಲಾಗ್ ಮಾಡಿ ನಿಮಗೆ ಈ ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ, ಏನೋ ಒಂದು ಹೇಳ್ಬೇಕಮ್ಮ ಇವತ್ತು. ಅಮ್ಮ, ನನಗೋಸ್ಕರ ನೀನು ತುಂಬ ಕಷ್ಟಪಟ್ಟಿದ್ಯಾ. ಒಂದು ಟೈಮಲ್ಲಿ ನನ್ನ ನೀನು ಹೀರೋ ಆಗೋಕ್ಕಾಗುತ್ತಾ? ಎಲ್ಲೋ ನೀನೆಲ್ಲೋ ಆ್ಯಕ್ಟರ್ ಆಗ್ತೀಯಾ? ಸುಮ್ಮನೆ ಹೋಗೋ ಅಂತ ಹೀಯಾಳ್ಸೋರು. ಆದರೆ ನನ್ನ ನಂಬಿದ್ದು ನೀನು ಒಬ್ಬಳೇ ಅಮ್ಮ. ಅಮ್ಮ, ನಾನು ಪ್ರತಿ ಸಲನೂ ನಾನೆಲ್ಲ ಆ್ಯಕ್ಟ್ರ್ ಆಗ್ತೀನಿ. ಆ್ಯಕ್ಟ್ರ್ ಆಗಬೇಕು ಅಂದರೆ ಎಷ್ಟೊಂದು ಕಲ್ತಿರಬೇಕು, ದುಡ್ಡಿರಬೇಕು. ನನ್ನ ಹತ್ರ ಏನಿದೆ, ನನ್ನ ಯಾರು ಸೆಲೆಕ್ಟ್ ಮಾಡ್ಕೊತಾರೆ ಅನ್ನೋ ಥರ ನಾನೇ ಒಂದೊಂದ್ಸಲಿ ಬೇಡ ಬಿಡು ಅಂತ ಹಿಂದೇಟಾಗ್ತಿದ್ದೆ. ಆದರೆ ನೀನು ನನಗೆ ಒಂದು ನಂಬಿಕೆ ತುಂಬಿಸಿ, ಧೈರ್ಯ ತುಂಬಿಸಿ ನನಗೆ ಆ ಛಲ ಬರೆಸ್ತಿದೆ. ಅಮ್ಮ, ನೀನು ಇದ್ರೇ ನನಗೊಂಥರ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಧೈರ್ಯ ಇರ್ತಾಯಿತ್ತು. ಅವ ಪ್ರತಿ ಸಲನೂ ನೀನೊಂದು ಮಾತು ಹೇಳ್ತಿದ್ದೆ, ಅವ್ರ ಬಗ್ಗೆ ಎಲ್ಲ ಯಾಕೋ ತಲೆ ಕೆಡ್ಸ್ಕೊತೀಯ? ನೀನು ಅಂದ್ಕೊಂಡಿರೋದು ನೀನು ಮಾಡು, ನೀನು ಮಾಡೇ ಮಾಡ್ತೀಯ. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊ, ಬೇರೆಯವ್ರನ್ನೆಲ್ಲ ಬಿಟ್ಟಾಕು. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಯಾವಾಗಲೂ ಹೇಳಿ ನನಗೆ ಪ್ರತಿ ಸಲನೂ ಒಂದು ಕಾನ್ಫಿಡೆಂಟ್ ತುಂಬ್ತಾ ಇದ್ದೆ. ಆದರೆ ನಾನು ತುಂಬ ಕಷ್ಟಪಟ್ಬಿಟ್ಟೆ. ನಾನು ಯಾವಾಗ್ಲೂ ನಾನು ಸಕ್ಸಸ್ ಆಗಬೇಕು, ನಾನು ಹೀರೋ ಆಗಬೇಕು, ನಾನು ದೊಡ್ಡದಾಗಿ ಬೆಳಿಬೇಕು ಅನ್ನೋ ಒಂಥರ ಸ್ವಾರ್ಥ ಥರ ಆಸೆ ಪಟ್ಬಿಟ್ಟೆ ಅಮ್ಮ. ಒಂದು ದಿನಾನು ನೀನು ಹೆಂಗಿದ್ಯಾ, ನೀನು ಏನು ಮಾಡ್ತಾ ಇದೆಯಾ, ನಿನ್ಗೊಂದು ಸ್ಯಾರಿಯಾಗಿ ಏನು ನಿನ್ನ ಬಗ್ಗೆ ನಂಗೆ ಒಂದು ದಿನನೂ ಯೋಚನೆ ಮಾಡಿಲ್ಲ ಅಮ್ಮ. ಆದರೆ ನೀನು ಪ್ರತಿ ದಿನ ಒಂದೊಂದು ಸೆಕೆಂಡ್ಗೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಆದರೆ ಇವತ್ತು ನಿಮ್ಮ ಮಗ ಗೆದ್ದಿದ್ದಾನೆ, ಅಂದ್ಕೊಂಡಿದ್ನ ಸಾಧಿಸಿದ್ದಾನೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದೆ ಅಮ್ಮ. ಆದರೆ ನನಗೆ ಏನು ಅನ್ನಿಸ್ತಾ ಇಲ್ಲ ಅಮ್ಮ. ನನಗೆ
ಅದು ಬೇಡಮ್ಮ, ಎಲ್ಲನೂ ಬಿಟ್ಬಿಡ್ತೀನಿ, ನಂಗೆ ಏನು ಬೇಡ. ನಂಗೆ ನನಗೆ ನೀನು ಬೇಕಮ್ಮ, ನೀನು ಬೇಕು. ನಿನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು ಅಮ್ಮ. ನಾನು ಪ್ಲೀಸ್ ಪಾಪನ್ ಅಮ್ಮ. ಅದು ನಿನ್ನ ಮಗ ಗೆದ್ದಿದ್ದಾನೆ, ನಿಂಗೆ ಖುಷಿ ತಾನೆ? ಖುಷಿ ತಾನೆ ಅಮ್ಮ? ಇದನ್ನೆಲ್ಲ ನೋಡಕ್ಕೆ ನೀನೇ ಇಲ್ಲ. ನಾನು ಮಾಡಿದ್ದೆ, ನಾನು ಸಾಧಿಸಿದ್ದೆ ನಿಂಗೋಸ್ಕರ ಅಮ್ಮ, ನಿನ್ನ ಹಿಂಗೋಸ್ಕರ.